ರುದ್ರಗೀತೆಯಲ್ಲಿ ಮುಂದುವರೆದ ಭಾಗ. ಮತ್ತೆ ರುದ್ರದೇವರು ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದು ದಶಪ್ರಚೇತಸರಿಗೆ ಉಪದೇಶ ಮಾಡ್ತಾ ಇರುವ ಸಂದರ್ಭ, ಅವರ ಸೌಭಾಗ್ಯ ಎಂಥದ್ದು ಅಂದರೆ ದೇವರನ್ನು ಎದುರಿನಲ್ಲಿ ನೋಡ್ತಾ ಸ್ತೋತ್ರ ಮಾಡ್ತಿದ್ದಾರೆ. ಈ ರುದ್ರಗೀತೆಯಲ್ಲಿ ವಿಶೇಷ ಏನೋ ಪರೋಕ್ಷವಾಗಿ ಭಗವಂತನಿದ್ದಾನೆ, ಪರೋಕ್ಷದಲ್ಲಿ ಸ್ತೋತ್ರ ಮಾಡ್ತಿದ್ದಾರೆ ಅಂತಲ್ಲ, ಸಮ್ಮುಖದಲ್ಲಿ ಇದ್ದಾನೆ ಭಗವಂತ. ಅವನನ್ನು ನೋಡ್ತಾ ಆನಂದಮಯವಾಗಿ ಸ್ತೋತ್ರ ಮಾಡ್ತಾ ಬರ್ತಿದ್ದಾರೆ. ಅದರಲ್ಲಿ ಮತ್ತೊಂದು ಮುಂದಿನ ಮಾತೇನು ಅಂದರೆ ಈ ಕಸ್ತ್ವತ್ಪದಾಬ್ಜಂ ಅನ್ನುವ ಶ್ಲೋಕ. ಅದರಲ್ಲಿ ಪ್ರಾಯ ನಾನು ಇಡೀ ಭಾಗವತದಲ್ಲೇನು ಇಡೀ ಗ್ರಂಥಗಳಲ್ಲೇ ಒಂದು ಹೊಸ ಅಂಶ ನೋಡಿದ್ದು, 14 ಮನುಗಳನ್ನು ಒಂದೇ ಕಡೆಗೆ ಉಲ್ಲೇಖ ಮಾಡ್ತಾರೆ. ಪ್ರಾಯ ಇಲ್ಲಿಯವರೆಗೆ 14 ಮನುಗಳನ್ನು ಒಂದೇ ಕಡೆಗೆ ಉಲ್ಲೇಖ ಮಾಡಿದ್ದನ್ನು ನೋಡಿಲ್ಲ. ಶ್ಲೋಕ ಹೀಗಿದೆ: ಕಸ್ತ್ವತ್ಪದಾಬ್ಜಂ ವಿಜಹಾತಿ ಪಂಡಿತೋ ಯತ್ತೇ ಪುಮಾನಪ್ಯಯಮಬ್ಜಕೇತನಃ ವಿಶಂಕಯಾಸ್ಮದ್ಗುರುರಚ್ಯತಿ ಸ್ಮ ಯದ್ವಿನೋಪಪತ್ತಿಂ ಮನವಶ್ಚತುರ್ದಶ. ಕಹ ತ್ವತ್ಪದಾಬ್ಜಂ ವಿಜಹಾತಿ, ದೇವರೇ ನಿನ್ನ ಪಾದವನ್ನು ಅರ್ಚಿಸದೆ ಬಿಡುವಂಥವನು ಯಾರಿದ್ದಾರೆ? ಕಹ ಯಾರವರು? ತ್ವತ್ಪದಾಬ್ಜಂ ವಿಜಹಾತಿ ಪಂಡಿತ. ನೋಡ್ರಿ, ಈಗ ಎಲ್ಲಿವರೆಗೆ ಭಗವಂತನ ತತ್ವ ತಿಳಿದಿದ್ದಿಲ್ಲ ಅಲ್ಲಿವರೆಗೆ ಬಿಟ್ಟಿದ್ದಾನೆ, ಭಗವಂತನ ಆರಾಧನೆ ಮಾಡಿಲ್ಲ ಅಂದರೆ ಒಂದು ಅರ್ಥ ಇದೆ. ಅಥವಾ ಅದನ್ನೊಂದನ್ನು ಸಹಿಸಿಕೊಳ್ಳಬಹುದು. ಅವನಿಗೆ ಗೊತ್ತಿರಲಿಲ್ಲರಿ, ಅದಕ್ಕೆ ದೇವರ ಆರಾಧನೆ ಮಾಡಿಲ್ಲ, ಏನು ತಪ್ಪಿಲ್ಲ. ಗೊತ್ತಾದ ಮೇಲೆ ಭಗವದ್ ಆರಾಧನೆಯನ್ನು ಮಾಡದೇ ಇರುವಂಥ ವ್ಯಕ್ತಿ ಯಾರಿದ್ದಾರೆ? ಆ ರುದ್ರದೇವರ ವಾಕ್ಯದ ವೇಗ ಹೇಗಿದೆ ಅಂದರೆ, ಕಹ ತ್ವತ್ಪದಾಬ್ಜಂ ವಿಜಹಾತಿ ಪಂಡಿತ. ಯಾರು ಬಿಡ್ತಾರೆ ಹೇಳಿ ನೋಡಂತೆ? ಸಾಧ್ಯ ಇದೆ ಯಾರಾದರೂ ಬಿಡಲಿಕ್ಕೆ? ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದರೆ ಅದಕ್ಕೊಂದು ಮಾತು ಹೇಳ್ತಾರೆ. ಯತ್ ಯಸ್ಮಾತ್ ತೇ ಪದಾಬ್ಜಂ, ನಿನ್ನ ಪಾದಕಮಲ ಇದೆಯಲ್ಲ ಇದು ಪುಮಾನಪ್ಯಯಂ ಅಬ್ಜಕೇತನಃ. ಏನ್ರಿ ಇದು? ಚತುರ್ಮುಖ ಬ್ರಹ್ಮದೇವರೂ ನಿನ್ನ ಆರಾಧನೆಯನ್ನು ಮಾಡುವ ಸಂದರ್ಭದಲ್ಲಿ ಯಾರು ತಾನೇ ನಿನ್ನ ಪಾದ ಆರಾಧನೆ ಮಾಡದೆ ಹೋಗ್ತಾರೆ? ಹೀಗೆ ಹೇಳೋ ಮಾತದು. ಏನಂತಾರ? ಅಬ್ಜಕೇತನಃ ಅಂತನ್ನೋ ಶಬ್ದಕ್ಕೆ ಬ್ರಹ್ಮದೇವರು, ಕಮಲಾಸನಃ ಅಂತ ಅರ್ಥ. ಅಬ್ಜ ಅಂದರೆ ಕಮಲ, ಕೇತನ ಅಂದರೆ ಆಸನ, ಕಮಲಾಸನ ಬ್ರಹ್ಮ, ಚತುರ್ಮುಖ ಬ್ರಹ್ಮದೇವರು. ಹಾಗಾದರೆ ಏನಾಯಿತು? ಯಾವ ವ್ಯಕ್ತಿ ಒಮ್ಮೆ ಭಗವಂತ ಹೀಗಿದ್ದಾನೆ, ಅವನು ಮಾಡಿದ ಉಪಕಾರ ನಮ್ಮ ಮೇಲೆ ಇಷ್ಟಿದೆ ಅಂತ ತಿಳಿದುಕೊಳ್ತಾನೋ ಅವನು ಅವನ ಆರಾಧನೆಯನ್ನು ಮಾಡುವುದನ್ನು ಎಂದೂ ನಿಲ್ಲಿಸುವುದಿಲ್ಲ. ಇದು ಮೊದಲನೇ ಸಾಲಿನಲ್ಲಿ ಅಲ್ರಿ. ಚತುರ್ಮುಖ ಬ್ರಹ್ಮದೇವರಂಥ ಬ್ರಹ್ಮದೇವರು ಭಗವಂತನ ಆರಾಧನೆಯನ್ನು ಮಾಡುವಾಗ ಇನ್ಯಾರು ಬಿಡ್ತಾರೆ ಹೇಳಿ ನೋಡೋಣವಂತೆ? ಎಷ್ಟು ಚೆನ್ನಾಗಿದೆ ಈ ಮಾತು. ಅದಕ್ಕೆ ವಿಜಯಧ್ವಜ ತೀರ್ಥರಂತಾರೆ, ಇದೇನು ಗೊತ್ತೇನು? ಭಗವಂತನ ಆರಾಧನೆಯನ್ನು ಮಾಡಬೇಕು ಎನ್ನುವ ವಿಷಯದಲ್ಲಿ ಪುರಾಕಲ್ಪ ಹಿಂದಿನವರು ಮಾಡಿದ್ದಾರೆ, ನೀವು ಮಾಡ್ರಿ ಅಂತ ಹೇಳಿ ಹೊರಟ ಮಾತಂತಿರು. ಅರ್ಥವಾದದಲ್ಲಿ ಬರುವಂತಹ ಮತ್ತೊಂದು ಮಾತು, ಕಹ ಯಾರು? ಶ್ಲೋಕಾಭಿಪ್ರಾಯ ನೋಡ್ಕೊಳ್ರಿ. ಕಹ ಯಾರು? ತತ್ಪದಾಬ್ಜಂ ವಿಜಹಾತಿ, ನಿನ್ನ ಪಾದಕಮಲಗಳನ್ನು ಬಿಟ್ಟಾರೋ, ಅರ್ಚನೆ ಮಾಡದೆ, ಆರಾಧನೆ ಮಾಡದೆ. ಪಂಡಿತ ಅಂತನ್ನೋ ಶಬ್ದಕ್ಕೆ ಇಲ್ಲಿ ಶಾಸ್ತ್ರ ಪಂಡಿತರು, ವೇದ ಪಂಡಿತರು, ತರ್ಕ ಪಂಡಿತರು ಅಂತ ಅರ್ಥ ಅಲ್ಲ. ಜ್ಞಾತ ಈಶ್ವರ ತತ್ವ, ಭಗವತ್ ತತ್ವವನ್ನು ಸರಿಯಾಗಿ ತಿಳಿದಾಯಿತು. ದೇವರು ಈ ಹಿಂದಿನ ಶ್ಲೋಕದಲ್ಲಿ ರುದ್ರದೇವರೇನು ಹೇಳಿದ್ದಾರೋ, ಸೃಷ್ಟಿ ಮಾಡುವ, ಸ್ಥಿತಿ ಮಾಡುವ, ಲಯ ಮಾಡುವ ಎಲ್ಲ ಗುಣಗಳು ಆ ಭಗವಂತನು ಮಾಡುವ ಸೃಷ್ಟಿಯಾದಿ ಕ್ರಿಯೆಗಳನ್ನು ತಿಳಿದಾದ ಮೇಲೆ ಒಂದರ್ಥದಲ್ಲಿ ನಾವು ಜ್ಞಾತ ಈಶ್ವರ ತತ್ವ, ಭಗವತ್ ತತ್ವವನ್ನು ತಿಳಿದವರು. ಹಾಗೆ ಭಗವಂತನ ತತ್ವವನ್ನು ತಿಳಿದಾದ ಮೇಲೆ ಅವನು ಮಾಡಿದ ಉಪಕಾರದ ಸ್ಮರಣೆಯನ್ನು ಮಾಡ್ತಾ ನಾವವನ ಆರಾಧನೆಯನ್ನು ಮಾಡಲೇಬೇಕು. ಯಾಕೆ ಮಾಡೋದಿಲ್ಲ? ಚತುರ್ಮುಖ ಬ್ರಹ್ಮನಂತವರು ಮಾಡ್ತಿದ್ದಾರೆ ಅಲ್ಲ, ಏನೋ ಮಾಡ್ತಿರಬಹುದು, ಅವ್ರಿಗೇನೋ ಸಮಸ್ಯೆ ಆಗಿರಬಹುದು, ಅಥವಾ ಅವ್ರಿಗಿನ್ನೇನೋ ಇದೆ ಅಂದರೆ ವಿಶಂಕಯಾಸ್ಮದ್ ಗುರುರಚ್ಯತಿ ಸ್ಮ. ವಿಶಂಕಯ, ಯಾವ ಸಂದೇಹವೂ ಇಲ್ಲದೆ ಆರಾಧನೆ ಮಾಡ್ತಾರೆ. ಮಾಡದೇ ಹೋದರೆ ದೇವ್ರ ಸಿಟ್ಟಿಗೆ ಬರ್ತಾನೆ ಕಾಣಿಸ್ತದೆ. ಸಿಟ್ಟಿಗೆ ಎದ್ದು ಬಿಟ್ರೆ ದೇವ್ರ ಪೂಜೆ ಮಾಡಲಿಲ್ಲ ಅಂದರೆ ಭಯಂಕರ ಸಿಟ್ಟಿಗೆದ್ದಾನೆ ನಿಮ್ಮ ದೇವರು, ಪೂಜೆ ಬಿಟ್ಟರೆ ನೀವು ಅಂತಂದ್ರೆ ಹಾಗೇನೋ ಭಯದಿಂದಲೋ ಅಥವಾ ಇನ್ಯಾವುದೋ ಅವಿಶ್ವಾಸದಿಂದಲೋ ಅಥವಾ ಇನ್ಯಾವುದರಿಂದಲೋ ಅಂತ ಕೇಳಿದ್ರೆ ಅಲ್ಲ. ಅದಕ್ಕೆ ಯಾವುದು ಪದ್ಯದಲ್ಲಿ ಬರೀತಾರೆ, ವಿಶಂಕಯ ದೃಢ ವಿಶ್ವಾಸೇನ ವಿಗತ ಶಂಕಯಾವ ಅರ್ಚತಿ. ದೃಢವಾದ ವಿಶ್ವಾಸದಿಂದ
ಆರಾಧನೆಯನ್ನು ಮಾಡ್ತಾರಂತೆ. ಭಾರಿ ಆಶ್ಚರ್ಯ. ಏನು ಮಾಡೋದು? ದೃಢವಾದ ವಿಶ್ವಾಸದಿಂದ ಆರಾಧನೆಯನ್ನು ಮಾಡೋದು. ನಾವು ಅಷ್ಟು ಗಟ್ಟಿಯಾಗಿ ಆರಾಧನೆ ಮಾಡಲಿಕ್ಕಿಲ್ಲ. ಶಾಸ್ತ್ರ ಹೇಳೇದ ಮಾಡಬೇಕು, ಮಾಡದೇ ಹೋದರೆ ಅಪರಾಧ ಆಗಿಬಿಡ್ತದೆ ಕಾಣಿಸ್ತದೆ. ಅದಕ್ಕೆ ನಾವು ಆರಾಧನೆ ಮಾಡ್ತೀವಿ ಹೊರತಾಗಿ ಅಷ್ಟು ದೃಢವಾದ ವಿಶ್ವಾಸದಿಂದ ಆರಾಧನೆಯನ್ನು ಮಾಡೋದಿಲ್ಲ. ಅದಕ್ಕೆ ಇಲ್ಲ ಅಂದರೆ ಬ್ರಹ್ಮದೇವರು ಮಾಡುವ ಪೂಜೆಗೆ ಮಾತ್ರ ರುದ್ರದೇವರು ಈ ಶಬ್ದ ಹಾಕುವಂಥ ಅವಶ್ಯಕತೆ ಏನಿತ್ತು? ಪೂಜಾ ಮಾಡ್ತಾರಂದರೆ ಸಾಕಾಗಿತ್ತು. ಪೂಜೆ ಮಾಡ್ತಾರೆ ದೃಢ ವಿಶ್ವಾಸದಿಂದ ಅಂತನ್ನುವ ಶಬ್ದ ಹಾಕುವಾಗ ಅವರು ಮಾತ್ರ ಯಾವುದೇ ಭಯಕ್ಕೊಳಗಾಗಿ, ಸಂಶಯಕ್ಕೊಳಗಾಗಿ, ಇನ್ಯಾವುದೋ ಕಾರಣಕ್ಕಾಗಿ ಪೂಜೆ ಮಾಡೋದಿಲ್ಲ, ಉಳಿದವರಂತೆ. ಅಷ್ಟರ್ಥ. ವಿಶಂಕಯ ಯಾರವರು? ಅಸ್ಮದ್ ಗುರುಹು, ನಮ್ಮ ಗುರುಗಳು. ಚೆನ್ನಾಗಿದೆ. ರುದ್ರದೇವರಂತಾರೆ ಬ್ರಹ್ಮದೇವರು ನಮ್ಮ ಗುರುಗಳ್ರಿ. ಒಪ್ಕೊಂಡ್ರೆ ಅವರೇ ವಾಯುದೇವರು ನಮ್ಮ ಗುರುಗಳು ಅಂತ ತಿಳ್ಕೊಂಡು ಹೇಳಿ ನಾವೇನು ಹೇಳ್ಬೇಕಿನ್ನು? ಅಸ್ಮದ್ ಗುರುಹು, ಅವರ್ ಫಾದರ್, ನಮ್ಮಪ್ಪ. ಗುರು ಶಬ್ದಕ್ಕೆ ತಂದೆಯು ಅಂತೂ ಅರ್ಥ, ಗುರು ಅಂತೂ ಅರ್ಥ, ಎರಡೂ ಅದ. ನಮ್ಮ ತಂದೆ, ನಮ್ಮ ಗುರುಗಳು ಅವರು. ನಮ್ಮ ತಂದೆ, ನಮ್ಮ ಗುರುಗಳು ಅವರು. ಯದ್ ವಿನೋಪಪತ್ತಿಂ, ನೋಡ್ರಿ ಇದು ಭಾಳ ಚಂದ. ಈ ವಿನೋಪಪತ್ತಿಂ ಅನ್ನುವ ಒಂದು ಶಬ್ದಕ್ಕೆ ಆಚಾರ ತಾತ್ಪರ್ಯ ಅಷ್ಟೇ. ವಿನಾ ಉಪಪತ್ತಿಂ, ಉಪಪತ್ತಿಂ ವಿನಾ ಅಂತ ಅರ್ಥ. ಇರಲಿ. ಅದೇ ರೀತಿಯಾಗಿ ಮನವಃ ಚತುರ್ದಶ, 14 ಮನುಗಳೂ ಕೂಡ ಭಗವಂತನ ಆರಾಧನೆಯನ್ನು ಮಾಡ್ತಾರೆ. ಈ ಶ್ಲೋಕದಲ್ಲಿ ರುದ್ರದೇವರು ಏನನ್ನು ಹೇಳಲಿಕ್ಕೆ ಹೊರಟರು ಅಂತಂದರೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನಃ. ಎಲ್ಲ ಬಂದದಲ್ಲ, ಭಗವದ್ಗೀತೆಯಲ್ಲಿ ಬಂದದ್ದು. ಭಗವದ್ಗೀತೆಯಲ್ಲಿ ಹೇಳುವಾಗ ಕೃಷ್ಣ ಅಂತಾನೆ, ಲೋಕದಲ್ಲಿ ಶ್ರೇಷ್ಠರಾದ ಜನರು ಯಾವುದನ್ನು ಆಚರಿಸುತ್ತಾರೋ ಉಳಿದವರಿಗೆ ಅದು ಹೆದ್ದಾರಿಯಾಗುತ್ತದೆ. ಆದುದರಿಂದಾಗಿ ಲೋಕದಲ್ಲಿ ಶ್ರೇಷ್ಠರು ಎಂದು ಕರೆಸಿಕೊಂಡ ಚತುರ್ಮುಖ ಬ್ರಹ್ಮದೇವರು ಹಾಗೂ ಅವರ ಒಂದು ಹಗಲಿನಲ್ಲಿ ಆಳಿ ಹೋಗುವ 14 ಮನುಗಳು ಯಾವ ಭಗವಂತನ ಆರಾಧನೆಯನ್ನು ದೃಢವಾದ ವಿಶ್ವಾಸದಿಂದ ಮಾಡ್ತಾರೋ ಅವನ್ನು ನಾವು ದೃಷ್ಟಾಂತವಾಗಿಟ್ಟುಕೊಂಡು, ಆದರ್ಶವಾಗಿಟ್ಟುಕೊಂಡು ಭಗವಂತನ ಪೂಜೆಯನ್ನು ದೃಢ ವಿಶ್ವಾಸದಿಂದ ಮಾಡಬೇಕು. ಇನ್ಯಾವುದೂ ಅಲ್ಲ. ಅಲ್ರಿ, ಅಲ್ಲೇನೋ ಒಂದು ಶಬ್ದ ಉಳಿತಲ್ಲ, ಅದಕ್ಕೇನೋ ಶ್ರೀಮದಾಚಾರ್ಯರು ತಾತ್ಪರ್ಯ ಬರೆದಿದ್ದಾರಲ್ಲ ಅಂದರೆ ತಗೊಳ್ರಿ. ಅಸ್ಮಾದೇತದ್ಭವತಿ ಇತಿ ಉಪಪತ್ತಿ ಅಪೇಕ್ಷಾಂ ವಿನಾಪಿ ಸ್ವಭಾವತಃ ಏವ. ನಾವು ಪೂಜಾ ಮಾಡೋದರಿಂದ ದೇವರು ನಮಗೇನೋ ಫಲವನ್ನು ಕೊಡ್ತಾನೋ ಅಂತ ವಿಚಾರವನ್ನೂ ಮಾಡದೆ ಪೂಜೆಯನ್ನು ಮಾಡ್ತಾರೆ. ಇದು ಬಹಳ ದೊಡ್ಡ ಗುಣವನ್ನು ಹೇಳಿಕತ್ತಾರೆ ರುದ್ರದೇವರು. ಚತುರ್ಮುಖ ಬ್ರಹ್ಮದೇವರ ಮಾತನ್ನು ಹೇಳ್ತಾರೆ, ಅವರ ಪೂಜೆಯ ಬಗ್ಗೆ ಹೇಳ್ತಾರೆ. ಏನಂತ ಹೇಳ್ತಾರೆ? ಚತುರ್ಮುಖ ಬ್ರಹ್ಮದೇವರು ಹಾಗೂ 14 ಮನುಗಳು ಕೇವಲ ಅವನೇನೋ ನಮಗೆ ಫಲವನ್ನು ಕೊಡ್ತಾನೆ ಎಂಬ ಉದ್ದೇಶ ಅಲ್ಲ. ಮತ್ತು ಯಾವುದಕ್ಕಾಗಿ ಅಂತ ಕೇಳಿದರೆ ಭಗವತ್ ಪ್ರೀತಿಯನ್ನು ಉದ್ದೇಶ ಮಾಡಿಕೊಂಡು. ಏನು ಉದ್ದೇಶ ಮಾಡಿಕೊಂಡು? ಭಗವತ್ ಪ್ರೀತಿಯನ್ನು ಉದ್ದೇಶ ಮಾಡಿಕೊಂಡು. ಯಾದವಾರ್ಯರು ಬರೀತಾರೆ, ಬಹಳ ಚಂದ ಬರೀತಾರೆ. ಭಗವತ್ ಪ್ರೀತಿಂ ವಿನಾ ಅನ್ಯತ್ ಪ್ರೀತ್ಯಪೇಕ್ಷಾಂ ವಿನಾ ಸ್ವಭಾವತಃ ಏವ ಯಚ್ಚರಣಾರವಿಂದಮರ್ಚಂತಿ ತತ್ತಸ್ಮಾತ್ ಕಃ ಪಂಡಿತೋ ವಿಜಹಾತಿ ಇತ್ಯನ್ವಯಃ. ಹಾಗಾದರೆ ಏನಾಯಿತು? ಸ್ವಲ್ಪ ನಮ್ಮ ಮಾತಿನಲ್ಲಿ ಹೇಳುವುದಾದರೆ ಸ್ವಭಾವತಃ ಏವ, ಸ್ವಾಭಾವಿಕವಾದ ಭಕ್ತಿಯಿಂದಲೇ ಭಗವದಾರಾಧನೆಯನ್ನು ಮಾಡ್ತಾರೆ ಹೊರತಾಗಿ ಫಲದ ಅಪೇಕ್ಷೆಯಿಂದ ಚತುರ್ಮುಖನಾಗಲಿ ಚತುರ್ದಶ ಮನುಗಳಾಗಲಿ ಇಬ್ಬರೂ ಆರಾಧನೆಯನ್ನು ಮಾಡುವುದಿಲ್ಲ. ತಾತ್ಪರ್ಯ, ಯಾವ ದೇವತೆಗಳೂ ಕೂಡ ಭಗವಂತನ ಆರಾಧನೆಯನ್ನು ಫಲಾಪೇಕ್ಷೆಯಿಂದ ಮಾಡೋದಿಲ್ಲ. ಏನು ಚಂದ ಆಯ್ತು ನೋಡ್ರಿ, ಮಾತೆ ಎಂಥ ಅದ್ಭುತ ಆಯಿತು. ಭಗವತ್ ಪ್ರೀತಿಗಾಗಿ ಮಾಡ್ತಾರೆ. ಸ್ವಾಭಾವಿಕವಾದ ಭಕ್ತಿ ಇದ್ದದ್ದರಿಂದ ಭಗವತ್ ಪ್ರೀತಿಗಾಗಿ ಮಾಡ್ತಾರೆ. ಸ್ವಭಾವತಃ ಏವನ್ ಶಬ್ದ ಇದೆಯಲ್ಲ, ಅದಕ್ಕೆ ಯಾದವಾರ್ಯರು ಬರೀತಾರೆ, ಹರಿಪ್ರೀತಿ ಕಾಮನ ಸ್ವಭಾವತ ಏವ. ದೇವರು ಪ್ರೀತನಾಗಲಿ ಎನ್ನುವ ಒಂದೇ ಆಸೆಯಿಂದ ಕರ್ಮವನ್ನು ಮಾಡ್ತಾರೆ. ತಾತ್ಪರ್ಯದಲ್ಲಿ ಬಂದ ಮಹತ್ವದ ಅಂಶ ಏನು? ಉಪಪತ್ತಿ ಅನ್ನೋ ಶಬ್ದಕ್ಕೆ ಅಪೇಕ್ಷಾ, ಫಲಾಪೇಕ್ಷಾ ವಿನ, ಇಲ್ಲದೆ, ಫಲಾಪೇಕ್ಷೆ ಇಲ್ಲದೆ ಮಾಡ್ತಾರೆ ಅಂತ ತಾತ್ಪರ್ಯ. ಹಾಗಾದರೆ ಆ ಶ್ಲೋಕದಲ್ಲಿ ರುದ್ರದೇವರು ಹೇಳಿದ್ದು ಚತುರ್ಮುಖ ಬ್ರಹ್ಮದೇವರು ಹಾಗೂ ಚತುರ್ದಶ ಮನುಗಳು ಸ್ವಾಭಾವಿಕವಾಗಿಯೇ ಭಕ್ತಿಯಿಂದ ಭಗವಂತನ ಪ್ರೀತಿ ಉದ್ದೇಶದಿಂದ ತಮ್ಮ ಎಲ್ಲ ಕರ್ಮಗಳನ್ನು ಮಾಡ್ತಾರೆ ಹೊರತಾಗಿ ಯಾವ ಅಪೇಕ್ಷೆಯನ್ನು ಇಟ್ಟುಕೊಳ್ಳುವುದಿಲ್ಲ.
ಇವನ್ನು ಆದರ್ಶವಾಗಿ ಇಟ್ಟುಕೊಂಡ ನಾವುಗಳೂ ಕೂಡ ದೃಢ ವಿಶ್ವಾಸಪೂರ್ವಕವಾಗಿ ಫಲಾಪೇಕ್ಷೆ ಇಲ್ಲದೆ ಕರ್ಮವನ್ನು ಮಾಡಬೇಕು ಅಂತ ಪುರಾಕಲ್ಪವನ್ನು ರುದ್ರದೇವರು ನಮಗೆ ತಿಳಿಸ್ಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ನನ್ನ ವೈಯಕ್ತಿಕವಾಗಿ ಹೇಳಬೇಕಾದ್ದು 14 ಮನುಗಳನ್ನು ಯಾಕೆ ಹೇಳಿದ್ದು ಅಂತಂದರೆ ಇನ್ ಶಾರ್ಟ್ ಪೀರಿಯಡ್ ಅಲ್ಲ ಅದು. 14 ಮನುಗಳ ಕಾಲ ಅಂದರೆ ಬ್ರಹ್ಮದೇವರ ಒಂದು ಹಗಲು. ಬ್ರಹ್ಮದೇವರ ಒಂದು ಹಗಲು ಅಂದರೆ 432 ಕೋಟಿ ವರ್ಷ. ನಮ್ಮ ಪ್ರಕಾರ 432 ಕೋಟಿ ವರ್ಷಗಳು ಬ್ರಹ್ಮದೇವರಿಗೆ ಒಂದು ಹಗಲು. ಅಷ್ಟು ದೀರ್ಘಕಾಲದವರೆಗೂ ಕೂಡ 14 ಜನ ಮನುಗಳು ತಮ್ಮ ತಮ್ಮ ಕಾಲ ಬಂದಾಗ ಅಂತ ಇಟ್ಕೊಳ್ರಿ, ಬರದೇ ಇದ್ದಾಗೇನು ಪೂಜೆ ಮಾಡಲಾರ್ದು ಇರಂಗಿಲ್ಲ, ಮಾಡೇ ಮಾಡ್ತಿರ್ತಾರೆ ಅವರು. ಅಷ್ಟು ದೀರ್ಘಕಾಲ ಏನೂ ಫಲಾಪೇಕ್ಷೆ ಇಲ್ಲದೇ ಪೂಜೆ ಮಾಡಬೇಕು ಅಂತಂದರೆ ಏನೂ ಇರಬೇಕಲ್ಲ, ಸಮಥಿಂಗ್ ಇಸ್ ದೇರ್. ಚತುರ್ಮುಖ ಬ್ರಹ್ಮದೇವರು ತಮ್ಮ ಆಯುರ್ಮಾನ 31,104 ಕೋಟಿ ವರ್ಷಗಳ ಕಾಲ. ನಮ್ಮ ಪ್ರಕಾರ ಚತುರ್ಮುಖ ಬ್ರಹ್ಮದೇವರ ಆಯುರ್ಮಾನ ಎಷ್ಟು? ನಮ್ಮಳತೆಗೆ 31,104 ಕೋಟಿ ವರ್ಷಗಳು. ಅಷ್ಟೂ ದೀರ್ಘಕಾಲ ಕೇವಲ ಪೂಜೆ ಭಗವತ್ ಪ್ರೀತಿಗಾಗಿ ಮಾಡಬೇಕು ಅಂತಾದರೆ ನನಗದನಿಸಿತ್ತು. ನಾನು ಸ್ವಲ್ಪ ಹೇಳುವಾಗ ನಿಧಾನ ಮಾಡಿಕೊಂಡಷ್ಟೇ. ಏನು ಅಂದರೆ ವಿಚಾರ ಮಾಡಿರಿ, 1 ಗಂಟೆ ಹೊತ್ತು ಪೂಜೆ ಮಾಡ್ತೀನಿ ಅಂತ ಇಟ್ಕೊಳ್ರಿ. ಅಕಸ್ಮಾತ್ ನಾ ಮಾಡಿದರೆ, ನಾ ಅಂದರೆ ನಾವು ಅಂತ ತಾತ್ಪರ್ಯದಲ್ಲಿ, ನಾನು ಅಂತ ಹೇಳ್ತೀನಿ ಅಂತ ತಮ್ದು ಹೇಳ್ಕೊಂಡ್ರು ಅಂತ ಹಂಗರ್ತಲ್ಲ, ನಮ್ಮದು ಅಂತ ತಾತ್ಪರ್ಯ ಅದಕ್ಕೆ. 1 ಗಂಟೆ ಹೊತ್ತು ನಾವು ಪೂಜೆ ಮಾಡಿದರೆ ಆ 1 ಗಂಟೆ 60 ನಿಮಿಷಗಳ ಕಾಲ ಪೂಜೆಗೆ ನಮಗೇನಿರ್ತದೆ ಅಂದರೆ ಅದನ್ನೇನರ ಕೊಟ್ಬಿಡ್ಲಿ ದೇವರು, ಇದನ್ನೇನರ ಕೊಟ್ಬಿಡ್ಲಿ ದೇವರು, ಅದನ್ನು ಕೊಟ್ಟು ಗಿಟ್ಟಾನ, ಇದನ್ನು ಕೊಡದೇ ಇದ್ರೆ ಹೆಂಗೆ, ಹೀಗೆಲ್ಲ ಮನಸ್ಸಿನಾಗ ಬಂದು ಹೋಗ್ತಾ. ಹಾಗೇನು ನಮಗೆ ಅಪೇಕ್ಷೆ ಇರೋದಿಲ್ಲ ರೀ. ಮನಸ್ಸಿನಾಗ ಹಿಂಗೆ ಒಂದು ಲೈನ್ ಟೈಪ್ ಆಗಿ ಹೋಗಿರ್ತದೆ. ನಾ ಮಾಡಿದ ಪೂಜಾಕ್ಕೆ ದೇವರು ನನ್ನ ಮಗಗೊಂದು ಒಳ್ಳೆ ನೌಕರಿ ಕೊಟ್ಟುಬಿಟ್ರೆ, ಒಂದು ಹಿಂಗೆ ಆಗಿಬಿಟ್ರೆ ಅಂತ ಹಿಂಗೆ ಬಂದು 60 ನಿಮಿಷದ ಪೂಜೆಯನ್ನು ಮಾಡಿ ಒಂದು ಸಾಲನ್ನು ಕೇಳದೆ ಇರ್ಲಿಕ್ಕೆ ಬರೋದಿಲ್ಲ. ವಿಚಾರ ಮಾಡೋಣಂತ. ಒಂದು ವೇಳೆ 60 ನಿಮಿಷಗಳು ಪೂಜೆಯನ್ನು ಮಾಡಿ ಏನೂ ಮಾಡಿಲ್ಲ ಅಂತಂದರೆ ಏನು ಮಾಡಿದಂತಾಯಿತು? ಫಲಾಪೇಕ್ಷೆ ಇಲ್ಲ, ಸರಿ, ಮಾಡಿದ್ದೇನು? ಹಾಗಾದರೆ ನಾನು 60 ನಿಮಿಷಗಳ ಕಾಲ ಒಬ್ಬ ವ್ಯಕ್ತಿಗಾಗಿ ಕಾಯ್ತಾ ಕೂತಿದ್ದೆ. ಯಾರಿಗಾಗಿ ಕಾಯ್ತಾ ಕೂತಿದ್ರಿ? ಆ ಭಗವಂತನಿಗಾಗಿ ಕಾಯ್ತಾ ಕೂತಿದ್ದೆ. ಏನಂತ ಕಾಯ್ತಾ ಕೂತಿದ್ರಿ? ಅವನು ಒಂದು ಬಾರಿ ಸ್ಮೈಲ್ ಮಾಡಲಿ ಅಷ್ಟೇ, ನನಗೆ ಇನ್ನೇನು ಬೇಡ. ಅವನು ಒಂದು ಬಾರಿ ನನ್ನ ಮೇಲೆ ಪ್ರೀತಿ ಮಾಡಲಿ ಅನ್ನುವ ಉದ್ದೇಶ. ಹಾಗಾದರೆ ನಾನು ನಿತ್ಯದಲ್ಲಿ ಮಾಡುವ 60 ನಿಮಿಷಗಳ ಪೂಜೆ ಅಷ್ಟೊತ್ತು ಕೂತದ್ದು ಯಾಕೆ? ನೀರು ಹಾಕಿದೆ, ಗಂಧ ಏರಿಸಿದೆ, ತುಳಸಿ ಏರಿಸಿದೆ, ಹೂ ಏರಿಸಿದೆ, ಇದನ್ನೆಲ್ಲ ಮಾಡಿದ್ದು ಯಾತಕ್ಕಾಗಿ ಅಂದರೆ ಅವನ ಒಂದು ಮುಗುಳು ನಗೆಗೋಸ್ಕರ, ಅವನ ಒಂದು ಪ್ರೀತಿಗೋಸ್ಕರ. ಎಲ್ಲ ಬಿಟ್ಟಿವಿ, ಏನು ಅದು ಬೇಡ, ಇದು ಬೇಡ, ಇದು ಬೇಡ, ಏನು ಬೇಡ. ಹಾಗಾದರೆ ನಮ್ಮಂಥವ್ರದ್ದು 60 ನಿಮಿಷದ ಪೂಜೆಯಾದರೆ 14 ಮನುಗಳು 432 ಕೋಟಿ ವರ್ಷಗಳ ಕಾಲ ಕೇವಲ ಭಗವಂತ ನನ್ನ ನೋಡಿ ಒಂದು ಸರ್ತಿ ಸ್ಮೈಲ್ ಮಾಡಿಬಿಡ್ಲಿ ಸಾಕು ಅಂತ ಕಾಯ್ತಾ ಕೂತಿದ್ರೆ ಅದು ಎಂತಹ ಸ್ಮೈಲಿಂಗ್ ಇರಬೇಕು ದೇವರದ್ದು, ಅದು ಎಂತಹ ಪ್ರಸಾದ ಇರಬೇಕು. 31,104 ಕೋಟಿ ವರ್ಷಗಳಷ್ಟು ಕಾಲ ಚತುರ್ಮುಖ ಬ್ರಹ್ಮದೇವರು ವಿಶ್ವಾಸಪೂರ್ವಕವಾಗಿ ಮಾಡಿಯೇ ಮಾಡ್ತಾರೆ ಪೂಜಾನ. ಏನು ಬ್ಯಾಡೇನು, ನೀ ನೋಡು ನಮ್ಮ ಕಡೆ ಸಾಕಷ್ಟೇ, ನೀವೊಂದು ಸರ್ತಿ ನಕ್ಕು ಬಿಡು ಸಾಕಷ್ಟೇ, ನೀವೊಂದ್ಸಲ ಪ್ರಸಾದ ಕೊಟ್ಟು, ನಿನ್ನ ಪ್ರಸಾದ ಅಷ್ಟೇ ಅಲ್ಲ, ಭಗವತ್ ಪ್ರೀತಿ, ಅವನ ಪ್ರೀತಿಗಾಗಿ ನಾವು ಮಾಡ್ತೇವೆ ಅಂದರೆ ಆ ಭಗವಂತನ ಪ್ರೀತಿಯ ತೂಕ ಎಷ್ಟು ಎತ್ತರದ್ದು, ವ್ಯಾಲ್ಯೂ ಎಷ್ಟು ಎತ್ತರದ್ದು, ಏನು ಕೇಳ್ಕೊಳ್ಳಿಕ್ಕೆ ತಯಾರಿಲ್ಲ. ಆ ಪ್ರೀತಿಯ ತೂಕದ ಮುಂದೆ ನನ್ನ ಸಾಂಸಾರಿಕ ಸುಖ ತುಚ್ಛವಾಯಿತು. ಆ ಪ್ರೀತಿಯ ಮುಂದೆ ನನ್ನ ವೈಯಕ್ತಿಕ ಹರಕತ್ತುಗಳು, ಆಸೆಗಳು ತುಚ್ಛವಾದವು. ನನ್ನ ಆರೋಗ್ಯ ಅದು ತುಚ್ಛವಾಯಿತು, ನನ್ನ ಕೀರ್ತಿ ಅದು ತುಚ್ಛವಾಯಿತು, ನನ್ನದು ಮತ್ತೊಂದೇನೋ ಆಸೆ ಅದು ತುಚ್ಛವಾಯಿತು. ಯಾವುದು ಹೈ ಆಯಿತು, ಯಾವುದು ಹೆಚ್ಚಾಯಿತು ಅಂದರೆ ಆ ಭಗವಂತನ ಪ್ರೀತಿಯೊಂದೇ ಹೆಚ್ಚಾಯಿತು. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿಯು ನಿಷ್ಕಾಮ ಕರ್ಮವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳುವುದು. ಅದರಿಂದ ಅರ್ಥ ಆಗ್ತದೆ ನಮಗೆ ದೇವ್ರ ಮೇಲೆ ಎಷ್ಟು ಪ್ರೇಮದ ಅಂತ. ತಾಸುಗಟ್ಟಲೆ ಕೂತಿದ್ನಂತ ಅವನ ಮನೆ ಮುಂದೆ, ಒಬ್ಬರ ಮನೆ ಮುಂದೆ 3 ತಾಸು ಕೂತಿದ್ನಂತ. ಬಂದರು, ನಿಮ್ಮ ಸಲ 3 ತಾಸು ಕಾಯ್ಲಿಕ್ಕೆ ಹತ್ತಿದ್ವಿ ಅಂದ್ರಂತ. ಅಯ್ಯೋ ಪಾಪ ಅಂತ ಬಡ ಬಾಗಲ ತೆಗೆದ. ಒಳಗೆ ಬಂದ, ತನ್ನ ಛತ್ರಿ ಇಟ್ಟಿದ್ದ, ತೊಗೊಂಡು ಹೋಗ್ಬಿಟ್ಟ. ಒಳಗೆ ಬಂದ, ಛತ್ರಿ ಇತ್ತು, ತೊಗೊಂಡ ಹೋಗ್ಬಿಟ್ಟ. ಅವ್ನು ಕೇಳಿದ, ಯಾರು ಸಲ ಕಾಯ್ಲಿಕ್ಕೆ 3 ತಾಸು? ನನ್ನ ಛತ್ರಿ ಉಳಿದಿತ್ರಿ ನಿಮ್ಮ ಮನ್ಯಾಗ, ಅದಕ್ಕೆ 3 ತಾಸು ಕಾದೆ ಅಂತಂದ್ರೆ ಎಷ್ಟು ಡಿಸಪಾಯಿಂಟ್ ಆಗ್ತದೆ ಅವನಿಗೆ. ಮೊದಲನೇ ಶಬ್ದ ಹೇಳ್ತಾನ, ನಿನಗೋಸ್ಕರ 3 ಗಂಟೆ ಹೊತ್ತು ನಾನು ಕಾಯ್ದಿದ್ದೇನೆ ಅಂದಾಗ ಇವನ ಮುಖ ಅರಳಿತ್ತು. ಓಹೋ, ನನಗೋಸ್ಕರ 3 ಗಂಟೆ ಹೊತ್ತು ಕಾದಾನ, ಬಾಗ್ಲಾ ತೆಗಿರಿ ಅಂದ. ಬಾಗ್ಲಾ ತೆಗೆದ. ಮೂಲ್ಯಾಗ ಒಂದು ಛತ್ರಿ ಇತ್ತು, ತೊಗೊಂಡ, ಹೇಳಲೇ ಇಲ್ಲ, ಹೋಗೇ ಬಿಟ್ಟ.
ಎಷ್ಟು ಡಿಸಪಾಯಿಂಟ್ ಆಗ್ತದೆ. ಹಾಗಾದರೆ ನಾವು ದೇವರನ್ನು ತಾಸು ತಾಸು ಪೂಜೆ ಮಾಡಿ ಏನೋ ಒಂದು ಸಣ್ಣದು ಕೇಳ್ಕೊಂಬಿಟ್ರೆ ಎಷ್ಟು ಡಿಸಪಾಯಿಂಟ್ ಆಗಲಿ. ದೇವರಿಗೆ ಆಗೋದಿಲ್ಲ, ಆ ವಿಷಯ ಬೇರೆ. ಲೌಕಿಕವಾಗಿ ನಾವು ತಿಳಿದುಕೊಳ್ಳೋದು ಎಷ್ಟು ನಾವು ದೇವರಿಗೆ ಅಪ್ರೀತಿಗೆ ಕಾರಣವಾಗುವಂತೆ ಮಾಡ್ತೇವೆ. ಅದಕ್ಕೆ ಶ್ರೀಮದಾಚಾರ್ಯ ಬರೀತಾರೆ, ಅಸ್ಮಾದ್ ಏತದ್ಭವತಿ ಇತಿ ಅಪೇಕ್ಷಾಂ ವಿನ. ಈ ದೇವರಿಂದ ನಾನು ಪೂಜೆ ಮಾಡೀನಲ್ಲ, ಇವನಿಂದ ನನಗೇನೋ ಆಗ್ತದೆ ವಿನಾಪಿ, ಇಲ್ಲ ಸ್ವಭಾವತಃ ಪೂಜೆ ಮಾಡಬೇಕು, ನಾನು ಸ್ವಭಾವ ಮಾಡಿಬಿಡ್ತೇನೆ ಕೆಲಸ ಅಂತ ಹೇಳಿ ಚತುರ್ಮುಖ ಬ್ರಹ್ಮದೇವರು 14 ಮನುಗಳು ಮಾಡ್ತಾರೆ ಅಂತಾದ ಮೇಲೆ ಅವರನ್ನು ಆದರ್ಶವಾಗಿಟ್ಟುಕೊಂಡು ದೃಷ್ಟಾಂತವಾಗಿಟ್ಟುಕೊಂಡು ನಾವು ನೀವು ಯಾಕೆ ಮಾಡಬಾರದು ಅಂತ ರುದ್ರದೇವರು ನಮ್ಮನ್ನು ಕೇಳ್ತಿದ್ದಾರೆ. ಅಷ್ಟು ಹೊತ್ತು ಕಾಯಬೇಕು ನೋಡ್ರಿ, ಕೂತಿರಬೇಕು, ಅಷ್ಟು ಸಾಮಗ್ರಿಗಳನ್ನು ತರಬೇಕು. ಸುಮ್ಮನೆ ಒಂದು ಯಜ್ಞ ಅಂತ ಇಟ್ಕೊಳ್ರಿ, ಬೃಹತಿ ಸಹಸ್ರ ಯಜ್ಞ, 8 ತಾಸು 10 ತಾಸು ಮಾಡಬೇಕಾದ ಯಜ್ಞ. ಅಷ್ಟು ಪುರೋಹಿತರು, ಅಷ್ಟು ಮಂತ್ರ, ಅಷ್ಟು ದ್ರವ್ಯ, ಅಷ್ಟು ಹಣ, ಅಷ್ಟು ಸ್ಥಳ, ಅಷ್ಟು ಹೊಗೆ ಬಡಿಸ್ಕೋಬೇಕು, ಅಷ್ಟು ಕಷ್ಟ ಉಪವಾಸ ಇರಬೇಕು. ಇಷ್ಟೆಲ್ಲ ಮಾಡಿ ಏನು ಕೇಳ್ಕೊಂಡ್ವಿ? ಶ್ರೀಹರಿಪ್ರಿಯತಾಂ, ಭಗವಂತ ಪ್ರೀತನಾಗಲಿ. ಇದು ನಿಜವಾಗಿ ಅವನ ಮೇಲೆ ವಿಶ್ವಾಸದಿಂದ ಮಾಡುವ ಪೂಜೆ. ನಮಗೆ ನಿಂದೊಂದು ಪ್ರೀತಿ ಸಾಕು, ಬೇರೆ ಏನು ಬೇಡ ಅಂತ ಹೇಳಿತ್ತು.